रामाय रामभद्राय रामचंद्राय वेदसे रघुनाथाय नाथाय सीताय पतये नमः। आपादमौलिपर्यन्तं गुरूणामाकृतिं स्मरेतेन विघ्नाः प्रणश्यन्ति सिद्ध्यन्ति च मनोरथाः। सत्याभिघ्नकराब्जोत्तान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। श्री सत्यात्मतीर्थस्वामी श्रीपादगुरुभ्यो नमः। हरि ओम्। आसीन पञ्चवट्यामकुरुत विकृतां राक्षसीं यो द्विसप्त पंपातीरञ्च गच्छन्निह कृतवसतिर्भक्तितुष्टश्च वर्यै दत्त्वा मुक्तिं प्रकुर्वन् हनुमत उदितं प्राप्तसुग्रीवसख्यं सप्तच्चित्वा ततालान् विधिवरबलिनो वालिभिः सूर्यसूनुं कुर्वाणो राज्यपालं समवतु निवसन् माल्यवत्कन्दरेसौ। ನಿನ್ನೆ ದಿನ 5ನೇ ಶ್ಲೋಕವನ್ನು ಸಂಕ್ಷೇಪವಾಗಿ ತಿಳಿದಿದ್ವಿ. ಇವತ್ತು ರಾಮಚಾರಿತ್ರ ಮಂಜರಿಯ 6ನೇ ಶ್ಲೋಕವನ್ನು ತಿಳಿಯೋಣ. ಇಲ್ಲಿ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ರಾಯರು ಅಂತಂದರೆ, ರಾಮದೇವರು ಪಂಪಾ ಎಂಬಂತಹ ಪುಣ್ಯ ನದಿಯ ತೀರಕ್ಕೆ ಹೋಗಿ ಆ ಪಂಪಾ ತೀರದಲ್ಲಿ ವಾಸವನ್ನು ಮಾಡಿ ಭಕ್ತಿಯಿಂದ ಸಂತೋಷದಿಂದ ಕೊಟ್ಟಂತಹ ಶಬರಿ ಎಂಬ ಭಕ್ತಳಿಗೆ ಮುಕ್ತಿ ಮೋಕ್ಷವನ್ನು ಅನುಗ್ರಹವನ್ನು ಮಾಡಿ ಹನುಮಂತ ದೇವರ ವಾಕ್ಯವನ್ನು ನಡೆಸಿಕೊಟ್ಟವರಾಗಿ. ಯಾವುದು ಹನುಮಂತ ದೇವರ ವಾಕ್ಯ ಅಂತಂದರೆ, ಸುಗ್ರೀವನನ್ನು ನೀನು ಸ್ವೀಕಾರ ಮಾಡು, ಇದು ಹನುಮಂತ ದೇವರ ವಾಕ್ಯ. ಹನುಮನ ಮತವೇ ಹರಿಯ ಮತವೋ ಅಂತ ಹೇಳಿ ದಾಸರು ಹೇಳಿದ ಹಾಗೆ ನಾವು ನೋಡ್ಬೋದು. ರಾಯರು ಪ್ರಾರ್ಥನಾ ಸಂಕಲ್ಪ ಗದ್ಯದಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಏನಂ ದೂನಂ ಶರಣಾಗತಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ ಅಂತ ಹೇಳಿ ನಮ್ಮ ಪರವಾಗಿ ಪ್ರಾರ್ಥನೆ ಮಾಡೋದು ವಾಯುದೇವರು. ಅಂತಹ ವಾಯುದೇವರು ಹೇಳಿದಾಗ ಇವನು ಸ್ವೀಕಾರಕ್ಕೆ ಯೋಗ್ಯ ಅಂತ ಭಗವಂತ ತೀರ್ಮಾನ ಮಾಡ್ತಾನೆ. ಹಾಗಾಗಿ ಆ ಹನುಮಂತ ದೇವರ ಮಾತನ್ನು ನಡೆಸಿಕೊಟ್ಟು ಅಂತಂದರೆ ಆ ಸುಗ್ರೀವನನ್ನು ತನ್ನ ಬಳಗಕ್ಕೆ ಸ್ವೀಕಾರ ಮಾಡ್ತಾನೆ, ಅಂದರೆ ಸುಗ್ರೀವನ ಸ್ನೇಹವನ್ನು ಮಾಡ್ತಾನೆ. ಅದಾದ ಮೇಲೆ ಬ್ರಹ್ಮದೇವರ ವರದಿಂದ ಬಲಿಷ್ಠರಾದಂತಹ 7 ಸಂಖ್ಯಾಕರಾದಂತಹ ತಾವೃಕ್ಷದ ರೂಪದಲ್ಲಿ ಇದ್ದಂತಹ ದೈತ್ಯರನ್ನು ಸಂಹಾರ ಮಾಡ್ತಾನೆ, ವಾಲಿಯನ್ನು ಸಂಹಾರ ಮಾಡ್ತಾನೆ. ನಾವು ಮೊನ್ನೆ ಸ್ವಾಮಿಗಳ ಬಾಯಲ್ಲಿ ಕೇಳಿದ್ವಿ, ವಾಲಿಯನ್ನು ಸಂಹಾರ ಮಾಡಬೇಕಾದ್ರೆ ಭಗವಂತ ನಟನೆ ಮಾಡ್ತಾನೆ. ಯಾಕೆ ಅವನಿಗೆ ಗೊತ್ತಿಲ್ಲ ಅಂತ ಅನ್ನೋದು ಇಲ್ಲೇ ಇಲ್ಲ. ಎಲ್ಲವೂ ಕೂಡ ಅವನು ವಿದಿತ ವೇದ್ಯ, ಅವನು ಸರ್ವಜ್ಞ ಅಂತ ಅದಕ್ಕೆ ಕರೆಯೋದು ಅವನಿಗೆ. ಆದರೂ ಕೂಡ ಕೇವಲ ನಟನೆಗಾಗಿ ಮಾಡಿ ಆ ನಟನೆಯಿಂದ ಒಂದು ಜಗತ್ತಿಗೆ ಒಂದು ನಿಯಮವನ್ನು ತಿಳಿಸ್ಬೇಕಾಗಿತ್ತು. ಏನಂತ, ಅಣ್ಣ ತಮ್ಮರ ಕಲಹದಲ್ಲಿ ನಾವು ಮಧ್ಯೆ ಹೋಗಬಾರದು. ಅಕಸ್ಮಾತ್ ಏನಾದರೂ ನಾವು ಹೋದರೆ ಅದರಿಂದ ನಮಗೆ ತೊಂದರೆ ಆಗುತ್ತೆ ಅಂತನ್ನುವಂತಹ ಒಂದು ಸಂದೇಶವನ್ನು ರಾಮದೇವರು ಕೊಡಬೇಕಾಗಿತ್ತು. ಹಾಗಾಗಿ ಮೊದಲ ಬಾರಿಗೆ ಸಂಹಾರ ಮಾಡದೇನೆ 2ನೇ ಬಾರಿ ಸಂಹಾರ ಮಾಡ್ತಾನೆ. ಅವಾಗೂ ಕೂಡ ಅವರಿಬ್ಬರ ಮಧ್ಯದಲ್ಲಿ ಒಬ್ಬರಿಗೆ ಹಾರವನ್ನು ಹಾಕಿ, ಅಂದರೆ ನನಗೆ ಗುರುತಿಗಾಗಿ ಗೊತ್ತಾಗತ್ತೆ ಅಂತನ್ನುವಂತಹ ನಟನೆಯನ್ನು ಮಾಡಿದಂತಹ ರಾಮಚಂದ್ರ ಆ ವಾಲಿಯನ್ನು ಸಂಹಾರ ಮಾಡ್ತಾನೆ. ಆ ಸೂರ್ಯನ ಮಗನಾದಂತಹ ಸುಗ್ರೀವನನ್ನು ಆ ಕಿಷ್ಕಿಂಧೆಗೆ ರಾಜನನ್ನಾಗಿ ಮಾಡ್ತಾನೆ. ಅದಾದ ಮೇಲೆ ಮಾಲ್ಯವಂತ ಅಂತನ್ನುವಂತಹ ಪರ್ವತ, ಆ ಪರ್ವತದ ಗುಹೆಯಲ್ಲಿ ವಾಸವನ್ನು ಮಾಡಿದಂತಹ ಕೌಸಲ್ಯ ಮಗನಾದನಂತಹ ರಾಮಚಂದ್ರ ದೇವರು ನನ್ನನ್ನು ಸಮವತು ರಕ್ಷಣೆ ಮಾಡಲಿ ಅಂತ ಹೇಳಿ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ರಾಮದೇವರು ಕ್ಷಣ ಕ್ಷಣಕ್ಕೂ ನಮ್ಮನ್ನು ಅನುಗ್ರಹ ಮಾಡ್ತಾ ಇರಲಿ ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡೋಣ. ಇದಾದ ಮೇಲೆ ಇನ್ನೊಂದು ಶ್ಲೋಕ. ನೀತ್ವಾ ಮಾಸಾನ್ ಕಪೀಶಾನಿಹ ದಶಹರಿತ ಪ್ರೇಷ್ಯ ಸೀತಾಂ ವಿಚಿತ್ಯ ಯಾತ ಶ್ರೀಮದ್ಧನುಮಾದ್ ಗಿರಿಮಥ ಸಮನುಶ್ರುತ್ಯ ಗಚ್ಚನ್ ಕಪೀಂದ್ರೈಃ
ಸುಗ್ರೀವಾದೇರ ಸಂಖ್ಯೈರ್ದಶಮುಖ ಸಹಜಂ ಮಾನಯನ್ನಬ್ಧಿವಾಚ ದೈತ್ಯಜ್ಞ ಸೇತುಕಾರಿ ರಿಪುಪುರರುದವೇ ದ್ವಾನರೈರ್ ವೈರಿಘಾತೈ. ಈ ಮಾಲ್ಯವತ್ ಪರ್ವತದ ಗುಹೆಯಲ್ಲಿ ಕೆಲವು ಮಾಸಗಳನ್ನು ಕಳೆದಂತಹ ಎಲ್ಲ ಕಪಿಶ್ರೇಷ್ಠರನ್ನ 10 ದಿಕ್ಕುಗಳಿಗೆ ಕಳಿಸ್ತಾನೆ. ಯಾಕೆ ಅಂತಂದರೆ ಸೀತಾದೇವಿಯ ಅಪಹಾರ ಆಗಿರುತ್ತೆ. ಸೀತಾದೇವಿಯ ಅಪಹಾರ ಆಗಿರೋದಿಲ್ಲ, ಸೀತಾಕೃತಿಯ ಅಪಹಾರ ಆಗಿರುತ್ತೆ. ಆ ಸೀತಾಕೃತಿಯನ್ನು ಹುಡುಕಿಸೋದಕ್ಕಾಗಿ ಕಳಿಸ್ತಾನೆ. ಅದಾದ ಮೇಲೆ ಅಲ್ಲಿ ಬಂದಂತಹ ಕಾಂತಿ ಸಂಪನ್ನರಾದಂತಹ ಹನುಮಂತ ದೇವರ ವಾಕ್ಯವನ್ನು ಚೆನ್ನಾಗಿ ಕೇಳಿ, ಅದಾದ ಮೇಲೆ ಸುಗ್ರೀವನೇ ಮೊದಲಾದಂತಹ ಅಪರಿಮಿತರಾದಂತಹ ಕಪಿಶ್ರೇಷ್ಠರಿಂದ ಕೂಡಿದವನಾಗಿ ದಕ್ಷಿಣ ದಿಕ್ಕಿಗೆ ದಿಗ್ವಿಜಯನ್ನು ಮಾಡಿದಂತಹ ರಾವಣನ ತಮ್ಮನಾದಂತಹ ವಿಭೀಷಣನನ್ನ ಅವನಿಗೆ ಯೋಗ್ಯವಾದಂತಹ ಗೌರವವನ್ನು ಕೊಟ್ಟು, ಅಲ್ಲೂ ಕೂಡ ವಿಭೀಷಣನನ್ನು ಸ್ವೀಕಾರ ಮಾಡಬೇಕಾದರೂ ಕೂಡ ಹೇಳ್ತಾರೆ ಯಾರು? ಹನುಮಂತ ದೇವರು. ಎಲ್ಲರೂ ಕೂಡ ಸುಗ್ರೀವ ಮತ್ತು ಜಾಂಬವಂತ ಇವರೆಲ್ಲರೂ ಒಂದು ಮಾತು ಹೇಳ್ತಾರೆ. ಏನಂತ? ಆ ವಿಭೀಷಣ ಅವನು ಶತ್ರು ಪಕ್ಷದವನು, ಅವನನ್ನು ಸ್ವೀಕಾರ ಮಾಡೋದು ಸರಿಯಲ್ಲ, ನೀವು ಸ್ವೀಕಾರ ಮಾಡಬೇಡ್ರಿ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಕೊನೆಗೆ ಹನುಮಂತ ದೇವ್ರನ್ನ ಕೇಳ್ತಾರೆ, ಏನು ಮಾಡ್ಲಪ್ಪ ಇವನ್ನೇನು ಮಾಡಲಿ, ಸ್ವೀಕಾರ ಮಾಡಲೋ ಬೇಡೋ, ಶತ್ರು ಪಕ್ಷದಿಂದ ಬಂದಿದ್ದಾನೆ ಅಂತ ವಿಚಾರ ಮಾಡಿ ಅವಾಗ ಹನುಮಂತ ದೇವರು ಹೇಳ್ತಾರೆ, ಇವನು ನಿನ್ನ ಭಕ್ತ, ಅವಶ್ಯವಾಗಿ ಸ್ವೀಕಾರ ಮಾಡಬಹುದು ಇವನನ್ನು ಅಂತ ಹೇಳಿ ಆ ವಿಭೀಷಣನನ್ನು ಸ್ವೀಕಾರ ಮಾಡ್ತಾರೆ. ಅದಾದ ಮೇಲೆ ಸಮುದ್ರ ರಾಜನ ವಾಕ್ಯದಿಂದ ಆ ದೈತ್ಯಗಳನ್ನು ಕೊಲ್ಲುವವನಾಗಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿಸ್ತಾನೆ. ಆಮೇಲೆ ಶತ್ರುವಾದಂತಹ ರಾವಣನ ಪಟ್ಟಣವಾದಂತಹ ಲಂಕೆಯನ್ನು ಆಕ್ರಮಣ ಮಾಡ್ತಾನೆ. ಅದು ಕೇವಲ ತಾನೊಬ್ಬನೇ ಅಲ್ಲ, ಇಡೀ ಕಪಿ ಸೈನ್ಯ, ಎಲ್ಲ ಕಪಿ ಸೈನ್ಯದಿಂದ ಅವನು ಕಪಿಗಳಿಂದ ಅಲ್ಲಿ ಪ್ರವೇಶವನ್ನು ಮಾಡಿ ಶತ್ರುಗಳನ್ನು ಕೊಲ್ಲಿಸ್ತಾನೆ. ಅಂತಹ ಈ ರಾಮಚಂದ್ರ ದೇವರು ನನ್ನನ್ನು ರಕ್ಷಣೆ ಮಾಡಲಿ, ಕಾಪಾಡಲಿ ಅಂತ ಹೇಳಿ ಆ ರಾಘವೇಂದ್ರ ತೀರ್ಥರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂತಹ ರಾಯರು ಪ್ರಾರ್ಥನೆ ಮಾಡಿದ ಹಾಗೆ ನಾವು ಕೂಡ ಪ್ರಾರ್ಥನೆಯನ್ನು ಮಾಡಿ ಆ ಗುರುಗಳಲ್ಲಿ ಹಾಗೂ ಆ ಭಗವಂತನಲ್ಲಿ ನಿತ್ಯದಲ್ಲೂ ಕೂಡ ನಮ್ಮನ್ನು ರಕ್ಷಣೆ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡೋಣ. ಹರೇ ನಮಃ. ಓಂ ಸ್ವಸ್ತಿ. ಶ್ರೀಕೃಷ್ಣ ಅರ್ಪಣಮಸ್ತು.